26 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 8 ವಿದ್ಯಾರ್ಥಿಗಳು ಚಹಾ ಸೇವಿಸುತ್ತಾರೆ, ಆದರೆ ಕಾಫಿ ಕುಡಿಯುವುದಿಲ್ಲ. ಒಂದು ವೇಳೆ 16 ವಿದ್ಯಾರ್ಥಿಗಳು ಚಹಾ ಸೇವನೆ ಮಾಡುವುದಾದರೆ ಕಾಫಿ ಸೇವಿಸುವವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಏನು ಅಂತಂದ್ರೆ ಸೆಟ್ನ ಒಂದು ಪ್ರಾಬ್ಲಮ್. ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ವೆನ್ ಡಯಾಗ್ರಾಮ್ ಯೂಸ್ ಮಾಡಿ ಸಾಲ್ವ್ ಮಾಡೋಣ. ವೆನ್ ಡಯಾಗ್ರಾಮ್ ಯೂಸ್ ಮಾಡಿ ಇದನ್ನ ಸಾಲ್ವ್ ಮಾಡೋಣ. ಸೊ ಎಷ್ಟು ಜನ ಇದ್ದಾರೆ ಅಂತಂದ್ರೆ 26 ಜನ ಇದ್ದಾರೆ ಸ್ಟೂಡೆಂಟ್ಸ್. ಅದರಲ್ಲಿ 8 ಜನ ಚಹಾ ಕುಡಿತಾರೆ, ಆದರೆ ಕಾಫಿ ಕುಡಿಯಲ್ಲ. ಇದು ಚಹಾ ಆಗಿರಲಿ, ಓಕೆ, ಇದು ಚಹಾ ಟೀ. ಇದು ಕಾಫಿ ಕುಡಿಯೋರು, ಓಕೆ, ಕಾಫಿ. ಇಲ್ಲಿ ಏನಿದೆ ಎಂದರೆ 26 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 8 ವಿದ್ಯಾರ್ಥಿಗಳು ಚಹಾ ಸೇವಿಸುತ್ತಾರೆ, ಆದರೆ ಕಾಫಿ ಕುಡಿಯುವುದಿಲ್ಲ. ಇಲ್ಲಿ ನಡುವಿದೆಯಲ್ಲ ಇಂಟರ್ಸೆಕ್ಷನ್ ಪಾರ್ಟ್, ಇದು ಟೀ ಮತ್ತು ಕಾಫಿ ಎರಡೂ ತಗೊಳ್ಳಂತ ಜನ. ಆದರೆ ಇಲ್ಲಿರ್ತಕ್ಕಂಥ 8 ವಿದ್ಯಾರ್ಥಿಗಳು ಚಹಾ ಸೇವಿಸುತ್ತಾರೆ, ಆದರೆ ಕಾಫಿ ಕುಡಿಯುವುದಿಲ್ಲ. ಅಂದ್ರೆ ಆ 8 ಜನ ಇಲ್ಲಿ ಬರ್ತಾರೆ. ನೋಡಿ, ಚಹಾ ಕುಡಿತಾರೆ ಆದರೆ ಕಾಫಿ ಕುಡಿಯಲ್ಲ. ಚಹಾ ಮತ್ತು ಕಾಫಿ ಎರಡು ಕುಡಿಯೋರಾದ್ರೆ ಇಲ್ಲಿ ಬರ್ತಾರೆ. ಆಯ್ತಾ? ಆಮೇಲೆ ಒಂದು ವೇಳೆ 16 ವಿದ್ಯಾರ್ಥಿಗಳು ಚಹಾ ಸೇವನೆ ಮಾಡುವುದಾದರೆ, ನೋಡಿ ಟೀ ಕುಡಿಯೋರು ಎಷ್ಟು ಜನ ಅಂತಂದ್ರೆ 16 ಜನ, ಅದ್ರಲ್ಲಿ 8 ಜನ ಇಲ್ಲಿದ್ದಾರೆ. ಇನ್ 8 ಜನ ಎಲ್ಲಿರ್ತಾರೆ ಹಾಗಾದ್ರೆ ಅಂತಂದ್ರೆ ಅವ್ರು ಇಲ್ಲಿ ಇರ್ತಾರೆ. ಅಂದ್ರೆ ಈ 8 ಜನ ಓನ್ಲಿ ಟೀ ಕುಡಿಯೋರು. ಈ 8 ಜನ ಟೀನು ಕುಡಿತಾರೆ, ಜೊತೆಗೆ ಕಾಫಿನೂ ಕುಡಿತಾರೆ. ಸೊ ಒಟ್ನಲ್ಲಿ ಟೀ ಕುಡಿಯೋರು ಎಷ್ಟು ಜನ ಅಂತಂದ್ರೆ 16 ಜನ. ಈ 8 ಜನ, ಈ 8 ಜನ. ಟೀ ಮಾತ್ರ ಕುಡಿಯೋರು ಎಷ್ಟು ಜನ ಅಂತಂದ್ರೆ 8 ಜನ. ಇಲ್ಲಿದೆಲ್ಲ ಇದು ಟೀ ಮಾತ್ರ ಕುಡಿಯೋರು. ಟೀ ಮತ್ತು ಕಾಫಿ ಎರಡು ಕುಡಿಯೋರು ಎಷ್ಟು ಜನ ಅಂತಂದ್ರೆ 8 ಜನ. ಸೊ ಒಟ್ಟು ಎಷ್ಟು ಜನ ಆದ್ರೆ ಈಗ ಈ 8 ಒಟ್ಟು 16 ಜನ ಆದ್ರು. ಟೋಟಲ್ ಎಷ್ಟು ಜನ ಇದ್ರು ಅಂತಂದ್ರೆ 26 ಜನ ಇದ್ರು. ಸೊ 26ರಲ್ಲಿ 16 ಕಳೆದ್ರೆ ಇನ್ನು 10 ಜನ ಏನ್ ಮಾಡ್ತಾರೆ ಅಂದ್ರೆ ಓನ್ಲಿ ಕಾಫಿ ಕುಡಿಯೋರು. 10 ಜನ ಬರೀ ಕಾಫಿ ಮಾತ್ರ ಕುಡಿತಾರೆ. ಇಲ್ಲಿ ನಮಗ್ ಬೇಕಾಗಿರೋದು ಏನು ಅಂತಂದ್ರೆ ಬರೀ ಕಾಫಿ ಕುಡಿಯೋರಲ್ಲ, ಕಾಫಿ ಸೇವಿಸುವವರ ಸಂಖ್ಯೆ ಅಷ್ಟೇ. ಕಾಫಿ ಸೇವಿಸುವವರು ಅಂತಂದ್ರೆ ಈ ಕಾಫಿ ಸರ್ಕಲ್ ಅಲ್ಲಿ ಎಷ್ಟು ಜನ ಇದಾರಲ್ಲ ಅಷ್ಟು ಜನ. ಕಾಫಿ ಮಾತ್ರ ಅಂತಂದ್ರೆ 10, ಕಾಫಿ ಕುಡಿಯೋರು ಅಂತಂದ್ರೆ 10 ಮತ್ತು 8 ಇವೆರಡನ್ನು ಆಡ್ ಮಾಡಿ ಬರಿಬೇಕು. 10 + 8 ದಟ್ ಈಸ್ 18. ಸೊ ಎಷ್ಟು ಜನ ಕಾಫಿ ಕುಡಿತಾರೆ ಅಂದ್ರೆ 18 ಜನ. ಎಷ್ಟು ಜನ ಟೀ ಕುಡಿತಾರೆ ಅಂತಂದ್ರೆ 8 × 8 16 ಜನ. ಟೀ ಮಾತ್ರ ಕುಡಿಯೋರು ಎಷ್ಟು ಜನ ಅಂತಂದ್ರೆ 8, ಕಾಫಿ ಮಾತ್ರ ಕುಡಿಯೋರು ಅಂತಂದ್ರೆ 10, ಎರಡನ್ನೂ ಸೇವಿಸುವವರು ಅಂತಂದ್ರೆ 8. ಸೊ ಇಲ್ಲಿ ಕಾಫಿ ಸೇವಿಸುವವರ ಸಂಖ್ಯೆ ಅಂತ ಬೇಕಾಗಿರೋದ್ರಿಂದ ಈ 10 ಈ 8 ಎರಡನ್ನು ಸೇರಿಸ್ಬೇಕು ನಾವು. ಸೊ ಆನ್ಸರ್ ಎಷ್ಟು? 18. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. A = 1, 2, B = A, B, C ಎರಡು ಗಣಗಳಾದಾಗ A ಇಂದ ಬಿಗಿರುವ ಸಂಬಂಧಗಳ ಸಂಖ್ಯೆ ಅಂದ್ರೆ ನಂಬರ್ ಆಫ್ ರಿಲೇಷನ್ಸ್ ಫ್ರಾಮ್ A to B. A ಇಂದ ಬಿಗಿರ್ತಕ್ಕಂಥ ರಿಲೇಷನ್ಗಳ ಸಂಖ್ಯೆ ಕೇಳ್ತಾ ಇರೋದು. ನೋಡಿ, ನಂಬರ್ ಆಫ್ ರಿಲೇಷನ್ಸ್ ಅಂತಂದ್ರೆ ರಿಲೇಷನ್ ಈಸ್ ನಥಿಂಗ್ ಬಟ್ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಸಬ್ಸೆಟ್ಗಳು ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ರಿಲೇಷನ್ಗಳ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಕ್ವಲ್ ಆಗ್ತದೆ. ಹಾಗಾದ್ರೆ ಫಸ್ಟ್ A × B ಅಂತಂದ್ರೆ ಏನು? ಕಾರ್ಟಿಷಿಯನ್ ಪ್ರಾಡಕ್ಟ್. ಇಲ್ಲಿ N ಆಫ್ A ನಲ್ಲಿ ಎಷ್ಟು ನಂಬರ್ಸ್ ಇದೆ, ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ 2 ಇದೆ. ಇನ್ನು B ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ 3 ಎಲಿಮೆಂಟ್ ಇದೆ, 1, 2, 3. ಸೊ N ಆಫ್ B ಎಷ್ಟಿದೆ? 3. ಹಾಗಾದ್ರೆ A × B ನಲ್ಲಿ N ಆಫ್ A × B ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತಂದ್ರೆ we know that it is given by N of A into N of B. ಇದು ಸೂತ್ರ ಗೊತ್ತಿದೆ ನಿಮಗೆ. therefore 2 × 3 2 3 6. ಇನ್ನು ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B, A ಇಂದ B ಇರುವ ಸಂಬಂಧಗಳ ಸಂಖ್ಯೆ ಅಂತ ಕೇಳಿದಾಗ ಅದಕ್ಕೆ ಸೂತ್ರ ಏನಿದೆ ಅಂತಂದ್ರೆ 2 ರ ಘಾತ 2 to the power of N of A × B. ಯಾಕೆ ಅಂತಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್. ಒಂದು ವೇಳೆ A ಅನ್ನೋ ಸೆಟ್ N of A = ಸಪೋಸ್ X ಆಗಿದ್ರೆ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ A ಅನ್ನೋ ಸೆಟ್ ಅಲ್ಲಿ X ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ A ಸೆಟ್ ಅಲ್ಲಿ ಇರ್ತಕ್ಕಂಥ ಆಲ್ ಪಾಸಿಬಲ್ ಸಬ್ಸೆಟ್ಸ್ ಎಷ್ಟಾಗುತ್ತೆ ಅಂತಂದ್ರೆ 2 to the power of X. ಇಲ್ಲಿ A × B ನ ಸಬ್ಸೆಟ್ಸ್ ರಿಲೇಷನ್ಸ್ ಆಗಿರೋದ್ರಿಂದ 2 to the power of N of A × B ಅಂತ ಬರಿಬೇಕಾಗ್ತದೆ. ಸೊ ಇಟ್ ಈಸ್ ಈಕ್ವಲ್ ಟು 2 to the power of N of A × B ಎಷ್ಟಿದೆ? 6. ಸೊ 2 to the power of 6 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 2 to the power of 6 ಅಂತಂದ್ರೆ ಎಷ್ಟಾಗುತ್ತೆ? 64. ಯಾಕಂದ್ರೆ 2 × 2 × 2 × 2 × 2 × 2 × 2. ಸೊ ಒಟ್ಟು 6 ಟೈಮ್ಸ್
2 4, 4 8, 8 16, 16 32, 37 64. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒನ್, ಕೆಳಗಿನ ವಿನ್ಯಾಸವನ್ನು ಗಮನಿಸಿ. ಸೊ ಇಲ್ಲಿ ಪ್ಯಾಟರ್ನ್ಗಳು ಕೊಟ್ಟಿದ್ದಾರೆ, ಆ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಿ ನಾವು ಆನ್ಸರ್ನ ಫೈಂಡ್ ಮಾಡಬೇಕು. ಈಗ 9 × 9 ಪ್ಲಸ್ 7 88. ಓಕೆ, 98 × 9 ಪ್ಲಸ್ 6 8 8 8, 3 ಎಂಟುಗಳು ಬಂದಿದೆ. ಇಲ್ಲಿ 9 ಮಾತ್ರ ಇದ್ರೆ 2 ಎಂಟುಗಳು ಬಂದಿದೆ. 9 8 2 ಡಿಜಿಟ್ ಇದ್ರೆ ಇಲ್ಲಿ 3 ಎಂಟುಗಳು ಬಂದಿದೆ. ಇಲ್ಲಿ 3 ಡಿಜಿಟ್ ಇದ್ರೆ ಇಲ್ಲಿ 4 ಎಂಟುಗಳು ಬಂದಿದೆ. ಇಲ್ಲಿ ಎಷ್ಟು ಡಿಜಿಟ್ ಇದೆ ನೋಡ್ರಿ, 1 2 3 4 5 6. 6 ಡಿಜಿಟ್ ಇದ್ರೆ ಒಂದು ಡಿಜಿಟ್ ಜಾಸ್ತಿ ಬರ್ಬೇಕು. ಅಂದ್ರೆ ಎಂಟುಗಳು ಎಷ್ಟು ಬರಬೇಕು ಅಂದ್ರೆ 7 ಎಂಟುಗಳು ಬರಬೇಕು. 1 9 ಇದ್ರೆ 2 ಬಂದಿದೆ. 2 ಡಿಜಿಟ್ ಇದ್ರೆ 3 ಬಂದಿದೆ. 3 ಡಿಜಿಟ್ ಇದ್ರೆ 4 ಬಂದಿದೆ. ಇಲ್ಲಿ 6 ಡಿಜಿಟ್ ಇದೆ ಅಂತಂದ್ರೆ 7 ಎಂಟುಗಳು ಬರಬೇಕು. 1 2 3 4 5 6 7, ಈ ರೀತಿ 7 ಎಂಟುಗಳು ಬರಬೇಕು ಈ ಪ್ಯಾಟರ್ನ್ ಪ್ರಕಾರ. ಎಲ್ಲಿದೆ ನೋಡ್ರಿ, ಇದರಲ್ಲಿ 5 ಇದೆ, ಸೊ ಇದಲ್ಲ. ಇದರಲ್ಲಿ 6 ಇದೆ, ಸೊ ಇದಲ್ಲ. 1 2 3 4 5 6 7, ಸೊ ಆಪ್ಷನ್ 3 ಕರೆಕ್ಟ್, ಆಪ್ಷನ್ 4 ಅಲ್ಲ. ನೆಕ್ಸ್ಟ್ ಒನ್, ಇದು ಕೂಡ ಅಷ್ಟೇ ಪ್ಯಾಟರ್ನ್ ಇದೆ. 9 - 1 / 8 = 1. 98 - 2 / 8 = 12. ಅದೇ ರೀತಿ 123, 1234, ಇದೇ ರೀತಿ ಕಂಟಿನ್ಯೂ ಆಗಿದೆ. ಈಗ ಇಲ್ಲಿ 9 ಮಾತ್ರ ಇದ್ರೆ 1 ಬಂದಿದೆ. 9 8 2 ಇದ್ರೆ 1 ರಿಂದ 1 2. ಇಲ್ಲಿ 3 ಇದ್ರೆ 1 2 3 ಇದೆ. ಇಲ್ಲಿ 4 ಇದ್ರೆ 1 2 3 4 ಅಂತ ಬಂದಿದೆ. ಇಲ್ಲಿ ಎಷ್ಟು ಅಂಕಿಗಳಿದೆ ನೋಡ್ರಿ, ಡಿಜಿಟ್ 1 2 3 4 5 6 ಇದ್ರೆ ಆನ್ಸರು 1 2 3 4 5 6 ಅಂತ ಬರಬೇಕು. ಇಲ್ಲಿ 3 ಡಿಜಿಟ್ ಇದ್ರೆ 3 ತನಕ ಹೋಗಿದೆ, 4 ಡಿಜಿಟ್ ಇದ್ರೆ 4 ತನಕ. ಇಲ್ಲಿ 6 ಡಿಜಿಟ್ ಇದೆ ಅಂತಂದ್ರೆ 6 ವರೆಗೂ ಹೋಗ್ಬೇಕು. ಸೊ 1 2 3 4 5 6, ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 9 × 9 81, 99 × 99 9801. ಇಲ್ಲಿ ನೋಡ್ರಿ, 9 ಅನ್ನೋದು ಒಂದೇ ಇದ್ದಾಗ ಇಲ್ಲಿ ಸೊನ್ನೆಗಳೇ ಇಲ್ಲ. 9 9 ಅಂತ 2 9ಗಳು ಬಂದಾಗ 1 0 ಇದೆ. 3 9ಗಳು ಬಂದಾಗ 2 0 ಇದೆ. ಇಲ್ಲಿ 9ಗಳು ಎಷ್ಟಿದೆ, 1 2 3 4 5. 5 9ಗಳು ಬಂದಾಗ 1 0 ಕಡಿಮೆ ಬರಬೇಕು. ಅಂದ್ರೆ 4 0 ಇರೋಂಥ ಆನ್ಸರ್. ಅಬ್ಸರ್ವ್ ಮಾಡ್ರಿ, 2 9ಗಳಿದ್ರೆ 1 0, 3 9ಗಳಿದ್ರೆ 2 0. ಇಲ್ಲಿ 5 9ಗಳಿದೆ ಅಂತಂದ್ರೆ 4 0 ಇರಬೇಕು ಆನ್ಸರ್ ಅಲ್ಲಿ. 4 0 ಎಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿದೆ ನೋಡ್ರಿ, ಇಲ್ಲಿಲ್ಲ. 9ಗಳನ್ನು ನೋಡ್ರಿ, ಇಲ್ಲಿ 3 9 ಇದೆ ಅಂದ್ರೆ ಇಲ್ಲಿ 2 9 ಬಂದಿದೆ. 2 9 ಇದ್ರೆ 1 9. ಅದೇ ರೀತಿ ಇಲ್ಲಿ 5 9 ಇದೆ ಅಂದ್ರೆ ಇಲ್ಲಿ 4 9 ಇರ್ಬೇಕು ನೋಡ್ರಿ. 1 2 3 4, 4 9 ಬಂದಿದೆ. ದೇರ್ಫೋರ್ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್, ಈ ವಿನ್ಯಾಸವನ್ನು ಗಮನಿಸಿ. 1 × 1 1, 11 11 121, 111 111. ಇಲ್ಲಿ ನೋಡ್ರಿ, ಪ್ಯಾಲಿಂಡ್ರೋಮ್ ನಂಬರ್ಸ್ ಬರ್ತಾ ಇದೆ. ಪ್ಯಾಲಿಂಡ್ರೋಮ್ ನಂಬರ್ಸ್ ಇಲ್ಲಿ 1 1 ಇದ್ದಾಗ 1, ಓಕೆ. ಇಲ್ಲಿ 1 1 2 ಇದ್ದಾಗ 1 ರಿಂದ ಶುರುವಾಗಿ 2 ವರೆಗೂ ಹೋಗಿ ಮತ್ತೆ ಡಿಕ್ರೀಸ್ ಆಗಿದೆ. ಇಲ್ಲಿ 1 1 ಎಷ್ಟಿದೆ, 3 ಸಾರಿ ಬಂದಿದೆ. ಅಂದ್ರೆ 1 2 3ಕ್ಕೆ ಹೋಗಿ ಮತ್ತೆ 3 ರಿಂದ ಡಿಕ್ರೀಸ್ ಆಗಿದೆ. 3 2 1, ಈ ರೀತಿ ಡಿಕ್ರೀಸ್ ಆಗಿದೆ. ಈಗ ಇಲ್ಲಿ 1ಗಳು ಎಷ್ಟು ಬಂದಿದೆ ನೋಡ್ರಿ, 1 2 3 4 5. ಹಾಗಾದ್ರೆ ಯಾವ ರೀತಿ ಬರ್ಬೇಕು ನಂಬರ್ ಅಂದ್ರೆ 1 2 3 4 5ಕ್ಕೆ ಹೋಗಿ ಮತ್ತೆ ರಿಟರ್ನ್ 4 3 2 1, ಈ ರೀತಿ ಇರ್ಬೇಕು ಆನ್ಸರ್. 1 2 3 4 5, ಇಲ್ಲಿ 4 ಬರ್ಬೇಕಾಗಿತ್ತು, ಬಂದಿಲ್ಲ. ಇಲ್ಲಿ 5 ಬಂದೇ ಇಲ್ಲ. ಇಲ್ಲಿ 5 ಆದ್ಮೇಲೆ 4 ಬರ್ಬೇಕಾಗಿತ್ತು, ಇದು ಬಂದಿಲ್ಲ. 1 2 3 4 5, 4 3 2 1, ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 1 2 3 5 8 13 21 34 55 83 89, ಈ ಸಂಖ್ಯಾ ಸರಣಿಯ ಮುಂದಿನ ಸಂಖ್ಯೆ ಅಂತ ಕೇಳಿದ್ದಾರೆ. ನೋಡ್ರಿ, ಈ ನಂಬರ್ ಪ್ಯಾಟರ್ನ್ಗಳ ಬಗ್ಗೆ ನಿಮಗೆ ಒಂದು ಐಡಿಯಾ ಇತ್ತು ಅಂತಂದ್ರೆ ನಿಮಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಇದೇನು ಅಂತಂದ್ರೆ ಇದು ಫಿಬೋನಾಚಿ ಸೀಕ್ವೆನ್ಸ್. ನಿಮ್ಗೆ ಗೊತ್ತಿರಬಹುದು, ಫಿಬೋನಾಚಿ ಸೀಕ್ವೆನ್ಸ್ ಅಂತ ಕರೀತಾರೆ ಇದನ್ನ. ಈ ಫಿಬೋನಾಚಿ ಸೀಕ್ವೆನ್ಸ್ ನ ಸ್ಪೆಷಾಲಿಟಿ ಏನು ಅಂತಂದ್ರೆ, ನಾವು ಹಿಂದಿನ 2 ನಂಬರ್ಗಳನ್ನ ಆಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ. ಈಗ ನೋಡ್ರಿ, 1 + 2 ಎಷ್ಟು, 3. 2 + 3 5. 5 + 3 8. 8 + 5 13. ಅದೇ ರೀತಿ 13 + 8 21.
ಸೊ ಈ ರೀತಿ ಹಿಂದಿನ 2 ಡಿಜಿಟ್ಗಳನ್ನ ಆಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ. ಇವನ್ ಫಿಬೋನಾಚಿ ಸೀಕ್ವೆನ್ಸ್ 1 ಇಂದನೂ ಶುರುವಾಗುತ್ತೆ. 1 ಇಲ್ಲಿಂದ ಶುರುವಾಗುತ್ತೆ ಅಂತ ಅನಿಸ್ತದೆ. 1 ಇವೆರಡನ್ನ ಆಡ್ ಮಾಡಿದ್ರೆ 2, 1 + 2 3, 3 + 2 5, ಸೇಮ್ ಆಸ್ ಇಟ್ ಇಸ್. ಸೊ ಇಲ್ಲಿ ಇನ್ನೊಂದು ನಂಬರ್ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡ್ರೆ ಇದು ಫಿಬೋನಾಚಿ ಸೀಕ್ವೆನ್ಸ್ ಆಗುತ್ತೆ ಆಕ್ಚುಲಿ. ಓಕೆ, ಈಗ ನೆಕ್ಸ್ಟ್ ನಂಬರ್ ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಈ 2 ನಂಬರ್ಗಳನ್ನ ಆಡ್ ಮಾಡಬೇಕು. 55, 89. 55 ಮತ್ತು 89 ಆಡ್ ಮಾಡಿದ್ರೆ 9, 5, 14, 4 ದಶಕ 1, 8, 1, 9, 5, 14. ಸೊ ಆನ್ಸರ್ 144 ಬರಬೇಕು. ಆಪ್ಷನ್ 4 ಕರೆಕ್ಟ್. ಓಕೆ.